ಜಿಲ್ಲಾಧಿಕಾರಿಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಎಲ್ಲಿಯವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ. ಕನ್ನಡ ವಿರೋಧಿ ಜಿಲ್ಲಾಧಿಕಾರಿಗೆ ಧಿಕ್ಕಾರ, ಧಿಕ್ಕಾರ, ಕನ್ನಡ ವಿರೋಧಿ ಬೆಳಗಾವಿ ಧಿಕ್ಕಾರ. ಕನ್ನಡ ವಿರೋಧಿ ಬೆಳಗಾವಿ ಜಿಲ್ಲಾಧಿಕಾರಿಗೆ 50 ಲಕ್ಷ ಬಿಡುಗಡೆ ಮಾಡಿದೆ ಮೇಡಮ್. ಅವರನ್ನು ಕರೆಸಿ ನಾಗರಿಕ ಸನ್ಮಾನ ಮಾಡಬೇಕನ್ನೋ ಉದ್ದೇಶ ನಮ್ಮದಿತ್ತು. ನಾವೇನು ಹೋಗಿ ಪೋಸ್ಟ್ ಕೊಟ್ಟಿದ್ದಾರೆ ಪೇಪರ್ದಾಗ ಬರಬೇಕು ಅಂತ ನಮ್ಮ ಉದ್ದೇಶ ಇರಲಿಲ್ಲ. ಯಾರು ನಮಗೆ ಸರ್ಕಾರದವರು ಯಾರು ಮಂತ್ರಿಗಳು ನಮಗೆ ಅನುವು ಮಾಡಿಕೊಳ್ಳೋ ಗೌರವ ಕೊಡಬೇಕಿತ್ತು. ಇದು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಆಗಿದ್ದದ. ಆಮೇಲೆ ನಮ್ಮ ಹಿರಿಯ ಹೋರಾಟ ಚಂದ್ರಗಿರಿ ಸಹಿತ ಅವರು ಹೋಗಿ ಮಂತ್ರಿಗಳನ್ನು ಭೇಟಿಯಾಗಿ ಅನುದಾನ ಬಿಡೋ ಪ್ರಯತ್ನ ಮಾಡಿದ್ರು. ಈಗ ನಾವು ಎಚ್ ಕೆ ಪಾಟೀಲ್ ಸರ್ ಪಿ ಅವ್ರಿಗೆ ಕೇಳಿದಾಗ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಅವ್ರು ಹೇಳ್ತಾರೆ ಮೇಡಮ್. ನಾಳೆ ಕಾರ್ಯಕ್ರಮ ಯಾವ ರೀತಿ ನಡೀತದೆ ತಾವು ಇರ್ತೀರಿ ನಮ್ಗೆ ಗೊತ್ತಿಲ್ಲ. ಆಗ ನಾವು ಏನು ಮಾಡ್ತೇವೆ ಮೇಡಮ್, ಜಿಲ್ಲಾಧಿಕಾರಿ ನಡೆ ವಿರುದ್ಧ ನಾವೆಲ್ಲೂ ಎಲ್ಲ ಕನ್ನಡ ಸಂಘಟನೆಯವರು ನಾಳೆ ಕಾರ್ಯಕ್ರಮ ಬಹಿಷ್ಕಾರ ಆಗ್ತಾ ಇದ್ದೀವಿ. ನಾವು ಕನ್ನಡ ಕಾರ್ಯಕ್ರಮಕ್ಕೆ ನಾವು ಸ್ಪಷ್ಟವಾದ ವಿರೋಧ ಇಲ್ಲ. ನಾವು ವಿರೋಧ ಇರೋದು ಜಿಲ್ಲಾಧಿಕಾರಿಗೆ ನಡೆ ವಿರುದ್ಧ ಇಲ್ಲ. ಈ ರೀತಿ ಪರಂಪರೆಯನ್ನು ಹಾಕಿ ಹೋಗಬಾರ್ದು. ಅವರು ಇಲ್ಲಿಂದ ವರ್ಗಾವಣೆ ಆಗಿ ಹೋಗುವಾಗ ಜನ ಹಾರ ತುರೆಗಳನ್ನು ಹಾಕ್ಯಾರ ಮೆರವಣಿಗೆ ಮಾಡಿ ಕಳಿಸ್ಬೇಕು ಮೇಡಮ್. ಜಯರಾಮ್ ಸರ್ ಬಂದಾಗ ಹೆಗಲ ಮೇಲೆ ಹೊತ್ತಿಗೆ ಮೆರವಣಿಗೆ ಮಾಡಿ ಮೇಡಮ್. ಅವ್ರು ಯಾಕೆ ಮಾಡಿದ್ರು? ಕನ್ನಡ ಕೆಲಸ ಮಾಡಿದರು. ಇಲ್ಲಿ ಜಿಲ್ಲಾಧಿಕಾರಿಗಳು ಬೆಳಗಾವಿ ಮಾಡಿದಂಥ ಕನ್ನಡ ಕೆಲಸ ಮಾಡಿ ಅಮರವಾಗಿ ಉಳಿತದೆ. ತಾವು ಯಾವ ರೀತಿ ಏನು ಮಾಡಿದ್ರಿ ಏನಕ್ಕೆ ಹೋಗೋದಿಲ್ಲ. ಕನ್ನಡ ಕೆಲಸ ಮಾಡಿದರೆ ತಮಗೆ ಬರ್ತದೆ. ಅದು ತಮ್ಮಲ್ಲಿ ವಿಶ್ವಾಸದ ಸಲುವಾಗಿ ಈ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾವು ಮನವಿ ಕೊಟ್ಟಿದ್ದೀವಿ. ಮನವಿ ಬರ್ತಿದ್ದೀವಿ. ತಮ್ಮ ಮುಖಾಂತರ ಮನವಿಯನ್ನು ಅವರಿಗೆ ತಲುಪಿಸಿ ಅವರಿಗೂ ಸಹಿತ ಕಾನೂನು ಕ್ರಮ ಬೇಡ ಮೇಡಮ್, ಸರಿಯಾದ ಬುದ್ಧಿ ಹೇಳ್ತಕ್ಕಂಥ ಕೆಲಸ ಮಾನ್ಯ ಮುಖ್ಯದಿಂದ ಆಗಲಿ ಅಂತ ಮುಖಾಂತರ ವಿನಂತಿ ಮಾಡ್ತೇವೆ ಮೇಡಮ್. ನೈತಿಕವಾಗಿ ಕಮೆಂಟ್ ಆಗಲಿ ಅಥವಾ ಟೀಕೆ ಮಾಡ್ತಾ ಇಲ್ಲ. ಆದರೆ ಈಗ ಏನು ನಮ್ಮ ಮಿತ್ರರು ಏನು ಹೇಳಿದ್ದಾರೆ, ಕರ್ನಾಟಕ ಸಂಘ ಏನು ಕನ್ನಡಿಗರು ಕನ್ನಡ ಹೋರಾಟ ಮಾಡ್ತಕ್ಕಂಥ ಉಚ್ಚಗಾವಿ ಗ್ರಾಮ ಪಂಚಾಯತದಲ್ಲಿ ಎಷ್ಟೋ ಸಲ ನಾನು ಮೇಲ್ ಕೂಡ ಹಾಕಿದ್ರು, ಅದಕ್ಕೆ ಯಾವುದೇ ಉತ್ತರ ಇಲ್ಲ. ಮತ್ತು ನಾನು ವೈಯಕ್ತಿಕವಾಗಿ ಹೋಗಿ ಇನ್ವಾರ್ಡಲ್ಲಿ ಕೊಟ್ಟಿರೋದಕ್ಕಿಂತ ಎಲ್ಲ ಮನವಿಗಳಿಗೆ ಯಾವುದೇ ರೀತಿಯಿಂದ ಉತ್ತರ ಇಲ್ಲ. ಅಲ್ಲಿ ಜನ ಬಂದು ಕೂತ್ಕೊಂಡಿರ್ತಾರೆ. ನಾವು ಬಂದು ಒಂದು ಸಲ ನೋಡಬೇಕು. ಇಲ್ಲಿ ವೈಯಕ್ತಿಕವಾಗಿ ಯಾವ ವ್ಯಕ್ತಿನಿಲ್ಲ. ಯಾಕಂದರೆ ಅವ್ರ ಹುದ್ದೆಯಲ್ಲಿ ಇರ್ತಾರಂತಂದರೆ ಅವ್ರ ಹುದ್ದೆಗೆ ನಾವು ಗೌರವ ಕೊಡ್ತಾ ಇದ್ದೀವಿ. ಅವ್ರಿಗೆ ಅವ್ರ ಬಗ್ಗೆ ಒಳ್ಳೆಯ ಭಾವನೆ ಇದೆ. ಆದರೆ ಅಧಿಕಾರಿಗಳು ಈ ರೀತಿ ತಪ್ಪನ್ನು ಮಾಡಿದಾಗ ನಾವು ತಮ್ಮ ಹಿರಿಯ ಅಧಿಕಾರಿಗಳಿಗೆ ಗಮನ ಕೆಲಸ ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ರೀತಿ ಪುನರಾವರ್ತನೆ ಆಗಬಾರ್ದನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಅದರ ಮೇಲೆ ಕ್ರಮ ಜರುಗಿಸಿ. ಇವತ್ತು ಏನು ಬೆಳಗಾವಿ ಜಿಲ್ಲಾಧಿಕಾರಿಗಳು ನಾಳೆ 24ನೇ ತಾರೀಕಿನಂದು ಬೆಳಗಾವಿ ಕನ್ನಡ ಹಬ್ಬ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬೆಳಗಾವಿಯ ಎಲ್ಲ ಕನ್ನಡ ಪರ ಸಂಘಟನೆಗಳ ಒಂದು ಹಕ್ಕೊತ್ತಾಯದಿಂದ ರಾಜ್ಯ ಸರ್ಕಾರಕ್ಕೆ ಹತ್ತೊತ್ತಾಯ ಮಾಡಿ ನಾವು ರಾಜ್ಯೋತ್ಸವಕ್ಕೆ 2 ಕೋಟಿ ಬಿಡುಗಡೆ ಮಾಡ್ಬೇಕಂತೇಳಿ ಎಲ್ಲ ಸಂಘಟನೆಗಳು ಕೂಡ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಂಡಿದ್ದೀವಿ. 3-4 ಸಲ ಹೋಗಿ ಮೊನ್ನೆ ಗಡಿ ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬ್ರನ್ನ ಭೇಟಿ ಮಾಡಿ ಅದಕ್ಕೆ ಅನುದಾನ ನೀವು ನೀಡಲೇಬೇಕಂತೇಳಿ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡಿದ್ದೀವಿ. ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳ ಒಂದು ನಿಧಿಯಿಂದ ಹಣ ಬಿಡುಗಡೆ ಆಗದಿದ್ದಾಗ ಗಡಿ ಉಸ್ತುವಾರಿ ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರು ತಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ 50 ಲಕ್ಷ ರೂಪಾಯಿಗಳನ್ನ ರಾಜ್ಯೋತ್ಸವದ ಮುನ್ನಾ ದಿನ ಬಿಡುಗಡೆ ಮಾಡಿದ್ರು. ಆ ಹಣವನ್ನ ಸದ್ಬಳಕೆ ಮಾಡಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ 3-4 ಸಾರಿ ನಾವು ಮನವಿ ಮಾಡಿಕೊಂಡ್ರು ಕೂಡ ಅವರು ಅದನ್ನ ಕಡೆಗಣಿಸಿ ಮಾನ್ಯ ಮಹಾನಗರ ಪಾಲಿಕೆ ಆಯುಕ್ತರ ಮುಖಾಂತರ ಒಂದು ಸಭೆ ಮಾಡಿಸಿ ನಮ್ಮನ್ನ ಎಲ್ಲ ಸಭೆ ಮಾಡಿಸಿದ್ರು. ಸಭೆಯಲ್ಲಿ ನಮ್ಮ ತೀರ್ಮಾನ ಏನಾಗಿತ್ತು ಅಂತಂತಂದ್ರೆ, ಗಡಿ ಉಸ್ತುವಾರಿ ಸಚಿವರನ್ನ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ವೇದಿಕೆಯಲ್ಲಿ ನಾಗರಿಕ ಸನ್ಮಾನ ಮಾಡಬೇಕು ಮತ್ತು ಏನು ಬೆಳಗಾವಿ ಜಿಲ್ಲೆ ಸಲುವಾಗಿ ನಿವೃತ್ತ IAS ಮತ್ತು IPS ಅಧಿಕಾರಿಗಳಿದಾರ ಅವರನ್ನ ಸನ್ಮಾನ ಮಾಡಬೇಕು ಮತ್ತು ಹಿರಿಯ ಸಾಹಿತಿಗಳನ್ನ ಮತ್ತು ಕನ್ನಡ ಹೋರಾಟಗಾರರನ್ನ ಸನ್ಮಾನ ಮಾಡಬೇಕು. ಸ್ಥಳೀಯ ಕಲಾವಿದರಿಗೆ ಪ್ರಾಧಾನ್ಯತೆ ಕೊಡ್ಬೇಕಂತ ನಮ್ಮ ಬೇಡಿಕೆಯಾಗಿತ್ತು. ಆದ್ರೆ ತರಾತುರಿಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿ ಬೆಂಗಳೂರಿನಿಂದ ಕರೆಸಿ ಒಬ್ಬರಿಗೋ ಇಬ್ಬರಿಗೋ ಆ ಹಣ ದುರ್ಬಳಕೆ ಮಾಡುವಂತ ಕೆಲಸವನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದನ್ನ ನಾವು ಎಲ್ಲ ಕನ್ನಡ ಪರ ಸಂಘಟನೆಗಳು ಯಾವುದೇ ನಮ್ಮ ಕನ್ನಡ ಪರ ಸಂಘಟನೆಗಳಿಗೆ ಒಂದು ಮಾಹಿತಿ ಇಲ್ಲ, ನಮ್ಮನ್ನ ಸಂಪರ್ಕ ಮಾಡಿಲ್ಲ, ಮಾಧ್ಯಮ ಮಿತ್ರರಿಗೆ ಸಂಪರ್ಕ ಮಾಡಿಲ್ಲ, ಕಾರ್ಪೊರೇಟರ್ಗಳಿಗೆ ಸಂಪರ್ಕ ಮಾಡಿಲ್ಲ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯಾಲಯಕ್ಕೆ ನಾವು ಸಂಪರ್ಕ ಮಾಡಿದಾಗ ಈಗ 12:15 ಗಂಟೆ, ಈಗ ಒಂದು 15 ನಿಮಿಷದ ಕೆಳಗಡೆ ಅವರಿಗೆ ಆಮಂತ್ರಣ ಪತ್ರಿಕೆ ಹೋಗಿದೆ ಅಂತೇಳಿ. ಅದರಿಂದ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ನಾವೆಲ್ಲ ಕನ್ನಡ ಪರ ಸಂಘಟನೆಗಳು ಕೂಡಿ ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡಿ ಹಣ ಬಿಡುಗಡೆ ಮಾಡಿಸ್ಕೊಂಡ್ ಬಂದ್ರೆ ಅದನ್ನ ಜಿಲ್ಲಾಧಿಕಾರಿಗಳು ತಮ್ಮ ಮನಸೋ ಇಚ್ಛೆ ಖರ್ಚು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಯಾರೋ ಒಬ್ಬೊಬ್ಬರನ್ನ ಗಾಯಕರಿಗೆ ಅದನ್ನ ಅನುದಾನವನ್ನು ಕೊಟ್ಟು ಕಾರ್ಯಕ್ರಮನ ಮುಗಿಸುವಂತ ಕೆಲಸ ಮಾಡಿ ಆ ಹಣವನ್ನ ದುರ್ಬಳಕೆ ಮಾಡುವಂತ ಕೆಲಸ ಮಾಡಿದ ನಡೆಯನ್ನ ನಾವು ಎಲ್ಲಾ ಸಂಘಟನೆಗಳ ಪರವಾಗಿ
ಖಂಡಿಸ್ತಾ ಇದ್ದೀವಿ. ಮತ್ತೆ ಕಾರ್ಯಕ್ರಮ ಅವ್ರು ಮಾಡ್ಕೊಳ್ತಾರೆ, ಮಾಡ್ಲಿ, ಆ ಕಾರ್ಯಕ್ರಮಕ್ಕೆ ನಮ್ದು ಏನು ವಿರೋಧ ಇಲ್ಲ. ಆದ್ರೆ ಜಿಲ್ಲಾಧಿಕಾರಿ ನಡೆಗೆ ನಮ್ಮ ವಿರೋಧ ಐತಿ. ಅದಕ್ಕೆ ಕನ್ನಡ ಪರ ಸಂಘಟನೆಗಳ ನಾವೆಲ್ಲರಲ್ಲಿ ಸೇರಿದಂತವ್ರು ಆ ಕಾರ್ಯಕ್ರಮವನ್ನ ಬಹಿಷ್ಕಾರ ಹಾಕ್ತಾ ಇದ್ವಿ.